ರಾಜಕೀಯಕ್ಕೆ ಬರ್ತಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ರಾಜಕೀಯದ ಬಗ್ಗೆ ಅವಧೂತ ಸ್ವಾಮೀಜಿಗಳು ಭವಿಷ್ಯ ನುಡಿದಿರ್ತಕ್ಕಂಥದ್ದು. ದರ್ಶನ್ ಬಿಡುಗಡೆ ಬಗ್ಗೆ ಅರ್ಜುನ ಅವಧೂತರು ಭವಿಷ್ಯ ನುಡಿದಿದ್ರು. 2025ಕ್ಕೆ ಒಳ್ಳೆ ದಿನಗಳು ಬರಲಿವೆ ಅಂತ ಈ ಹಿಂದೆ ಅರ್ಜುನ್ ಗುರೂಜಿ ಹೇಳಿದ್ರು ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಅರ್ಜುನ್ ಗುರೂಜಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿಗೂ ಕೂಡ ಈಗ ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿರುವಂಥದ್ದು. ಅದರ ಜೊತೆಗೆ ಏನು ಅವಧೂತ ಅರ್ಜುನ ಗುರೂಜಿಯವರು ಕೂಡ ದರ್ಶನ್ ಅವರ ವಿಚಾರವಾಗಿ ಒಂದಷ್ಟು ಭವಿಷ್ಯವನ್ನು ನುಡಿದಿದ್ರು. ಗುರೂಜಿ ನಮಸ್ಕಾರ. ಮೊದಲನೇದಾಗಿ ಗುರೂಜಿ, ತಾವು ದರ್ಶನ್ ಅವರ ಬಗ್ಗೆ 2025 ನಂತರ ಒಳ್ಳೆಯ ದಿನಗಳು ಬರುತ್ತೆ ಅಂತನ್ನುವಂತಹ ಮಾತನ್ನು ಹೇಳಿದ್ರಿ. ಈಗ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಜಾಮೀನಿನ ಮುಖಾಂತರವಾಗಿ. ತಾವು ಏನು ಹೇಳ್ತೀರಿ? 2025 ಏನು ದೂರ ಇಲ್ಲ, ಇನ್ನೇನು ಹತ್ತಿರ ಬರ್ತಾ ಇದೆ. ಹೊಸ ವರ್ಷ, ಹೊಸ ಬದುಕು, ಹೊಸ ಬಾಳಿನಲ್ಲೊಂದು ನೆಮ್ಮದಿ, ಅವರಿಂದ ಒಂದು 4-6 ಜನಕ್ಕೆ ಒಂದು ಒಳಿತನ ಆಗಲಿ ಅನ್ನುವಂಥದ್ದು ನಾನು ಬಯಸ್ತೀನಿ. ಸರ್, ಪ್ರಮುಖವಾಗಿ ಈಗ ತಾವು ನುಡಿದಂತಹ ಭವಿಷ್ಯ ಎಲ್ಲೋ ಒಂದು ಕಡೆ ಅದಕ್ಕೆ ಹತ್ತಿರವಾಗ್ತಾ ಇದೆ ಅಂತ ಅನಿಸುತ್ತೆ. ನಾನು ಸೆಪ್ಟೆಂಬರ್ 21 ಒಂದು ಖಾಸಗಿ ವಾಹಿನಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ನೋಡಿ ಅನ್ನುವಂಥ ಶಬ್ದವನ್ನು 3 ಬಾರಿ ಹೇಳಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ಅಂತಂದರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ ಅವರ ಬಾಳಿನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ನ ನಾನು ತೊಗೊಳಕ್ಕೆ ಹೋಗಲ್ಲ ಅನ್ನೋಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂಥ ಒಂದು ಮಾಹಿತಿ. ಅವಧೂತರು ಪ್ರೇರಣೆ ಕೊಟ್ಟಿದ್ದರು ನನಗೆ. ಅದು 20ನೇ ತಾರೀಕು ನಂತರದಲ್ಲಿ ಶುಭ ದಿನಗಳಿದೆ ಅನ್ನುವಂಥದ್ದನ್ನು, ಅದು ಸೆಪ್ಟೆಂಬರ್ 21ನೇ ತಾರೀಕು ನಾನು ನುಡಿದಂಥದ್ದು. ಮತ್ತೊಂದು ಗುರೂಜಿ, ಯಾಕಂದರೆ ಈಗ ಜಾಮೀನು ಮನೆಯೂ ಮಂಜೂರಾಗಿದೆ, ಆದರೆ ಅವರು ಆರೋಪ ಮುಕ್ತರಾಗಿಲ್ಲ. ನಟ ದರ್ಶನ್ ಅವರು ಆರೋಪ ಮುಕ್ತರಾಗಿ ಈಚೆ ಬರ್ತಾರೆ ಅಂತ ತಾವು ಅನಿಸುತ್ತಾ? ನಾವು ಸಂವಿಧಾನಕ್ಕೆ, ನ್ಯಾಯಾಂಗಕ್ಕೆ, ಪೊಲೀಸ್ ಇಲಾಖೆಗೆ ಗೌರವವನ್ನು ಕೊಡಬೇಕು. ಅದು ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಎನ್ನುವಂಥ ಒಂದು ಭಗವಂತನ ಒಂದು ಅನುಗ್ರಹ ಇದೆ. ಹಾಗಾಗಿ ಖಂಡಿತವಾಗ್ಲೂ ಅವ್ರು ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗುತ್ತೆ. ಅಂದರೆ ಹೇಗೆ ಹೇಳ್ತೀರಾ ಗುರೂಜಿ ಅಂತಂದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತನ್ನೋದಂದರೆ ಸಿನಿಮಾ ರಂಗದಲ್ಲಿ ಒಂದು ಕಡೆ, ಮತ್ತೊಂದು ಕಡೆ ಮತ್ತೊಂದು ವಿಚಾರವನ್ನು ಕೂಡ ತಾವು ಪ್ರಸ್ತಾಪ ಮಾಡಿದ್ರಿ, ರಾಜಕೀಯದಲ್ಲೂ ಕೂಡ ಅವರು ಮುನ್ನೆಲೆಗೆ ಬರ್ತಾರೆ ಅಂತನ್ನುವಂಥ ವಿಚಾರ. ಅದರ ಬಗ್ಗೆ ಮಾತನಾಡೋದಾದರೆ ಗುರೂಜಿ? ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ, ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನು ಆಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು. ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಇದಿಷ್ಟು ಅರ್ಜುನ್ ಗುರೂಜಿಯವರ ಮಾತಾಗಿರುವಂಥದ್ದು. ದರ್ಶನ್ ಅವರಿಗೆ 2025 ನಂತರ ನಿಜಕ್ಕೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಅವರು ರಾಜಕೀಯಕ್ಕೂ ಬರ್ತಾರೆ, ಅವರ ಸಿನಿಮಾ ರಂಗದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಮುನ್ನಡೆತಾರೆ ಅಂತನ್ನುವಂಥ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಮಹಾದೇವ ಸ್ವಾಮಿ ಕುರುಣಗಾಲ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾಜಕೀಯಕ್ಕೆ ಬರ್ತಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ರಾಜಕೀಯದ ಬಗ್ಗೆ ಅವಧೂತ ಸ್ವಾಮೀಜಿಗಳು ಭವಿಷ್ಯ ನುಡಿದಿರ್ತಕ್ಕಂಥದ್ದು. ದರ್ಶನ್ ಬಿಡುಗಡೆ ಬಗ್ಗೆ ಅರ್ಜುನ ಅವಧೂತರು ಭವಿಷ್ಯ ನುಡಿದಿದ್ರು. 2025ಕ್ಕೆ ಒಳ್ಳೆ ದಿನಗಳು ಬರಲಿವೆ ಅಂತ ಈ ಹಿಂದೆ ಅರ್ಜುನ್ ಗುರೂಜಿ ಹೇಳಿದ್ರು ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಅರ್ಜುನ್ ಗುರೂಜಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿಗೂ ಕೂಡ ಈಗ ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿರುವಂಥದ್ದು. ಅದರ ಜೊತೆಗೆ ಏನು ಅವಧೂತ ಅರ್ಜುನ ಗುರೂಜಿಯವರು ಕೂಡ ದರ್ಶನ್ ಅವರ ವಿಚಾರವಾಗಿ ಒಂದಷ್ಟು ಭವಿಷ್ಯವನ್ನು ನುಡಿದಿದ್ರು. ಗುರೂಜಿ ನಮಸ್ಕಾರ. ಮೊದಲನೇದಾಗಿ ಗುರೂಜಿ, ತಾವು ದರ್ಶನ್ ಅವರ ಬಗ್ಗೆ 2025 ನಂತರ ಒಳ್ಳೆಯ ದಿನಗಳು ಬರುತ್ತೆ ಅಂತನ್ನುವಂತಹ ಮಾತನ್ನು ಹೇಳಿದ್ರಿ. ಈಗ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಜಾಮೀನಿನ ಮುಖಾಂತರವಾಗಿ. ತಾವು ಏನು ಹೇಳ್ತೀರಿ? 2025 ಏನು ದೂರ ಇಲ್ಲ, ಇನ್ನೇನು ಹತ್ತಿರ ಬರ್ತಾ ಇದೆ. ಹೊಸ ವರ್ಷ, ಹೊಸ ಬದುಕು, ಹೊಸ ಬಾಳಿನಲ್ಲೊಂದು ನೆಮ್ಮದಿ, ಅವರಿಂದ ಒಂದು 4-6 ಜನಕ್ಕೆ ಒಂದು ಒಳಿತನ ಆಗಲಿ ಅನ್ನುವಂಥದ್ದು ನಾನು ಬಯಸ್ತೀನಿ. ಸರ್, ಪ್ರಮುಖವಾಗಿ ಈಗ ತಾವು ನುಡಿದಂತಹ ಭವಿಷ್ಯ ಎಲ್ಲೋ ಒಂದು ಕಡೆ ಅದಕ್ಕೆ ಹತ್ತಿರವಾಗ್ತಾ ಇದೆ ಅಂತ ಅನಿಸುತ್ತೆ. ನಾನು ಸೆಪ್ಟೆಂಬರ್ 21 ಒಂದು ಖಾಸಗಿ ವಾಹಿನಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ನೋಡಿ ಅನ್ನುವಂಥ ಶಬ್ದವನ್ನು 3 ಬಾರಿ ಹೇಳಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ಅಂತಂದರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ ಅವರ ಬಾಳಿನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ನ ನಾನು ತೊಗೊಳಕ್ಕೆ ಹೋಗಲ್ಲ ಅನ್ನೋಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂಥ
ಒಂದು ಮಾಹಿತಿ ಅವಧೂತರು ಪ್ರೇರಣೆ ಕೊಟ್ಟಿದ್ದರು ನನಗೆ. ಅದು 20ನೇ ತಾರೀಕು ನಂತರದಲ್ಲಿ ಶುಭ ದಿನಗಳಿದೆ ಎನ್ನುವಂಥದ್ದನ್ನು. ಅದು ಸೆಪ್ಟೆಂಬರ್ 21ನೇ ತಾರೀಕು ನಾನು ನೋಡಿದಂಥದ್ದು. ಮತ್ತೊಂದು ಗುರುಜಿ, ಯಾಕಂದರೆ ಈಗ ಜಾಮೀನು ಮನೆಯೂ ಮಂಜೂರಾಗಿದೆ, ಆದರೆ ಅವರು ಆರೋಪ ಮುಕ್ತರಾಗಿಲ್ಲ. ನಟ ದರ್ಶನ್ ಅವರು ಆರೋಪ ಮುಕ್ತರಾಗಿ ಈಚೆ ಬರ್ತಾರೆ ಅಂತ ತಾವು ಅನಿಸುತ್ತಾ? ನಾವು ಸಂವಿಧಾನಕ್ಕೆ, ನ್ಯಾಯಾಂಗಕ್ಕೆ, ಪೊಲೀಸ್ ಇಲಾಖೆಗೆ ಗೌರವವನ್ನು ಕೊಡಬೇಕು. ಅದು ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಎನ್ನುವಂಥ ಒಂದು ಭಗವಂತನ ಒಂದು ಅನುಗ್ರಹ ಇದೆ. ಹಾಗಾಗಿ ಖಂಡಿತವಾಗ್ಲೂ ಅವ್ರು ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗುತ್ತೆ. ಅಂದರೆ ಹೇಗೆ ಹೇಳ್ತೀರಾ ಗುರುಜಿ ಅಂತಂದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತನ್ನೋದಂದರೆ ಸಿನಿಮಾ ರಂಗದಲ್ಲಿ ಒಂದು ಕಡೆ, ಮತ್ತೊಂದು ಕಡೆ ಮತ್ತೊಂದು ವಿಚಾರವನ್ನು ಕೂಡ ತಾವು ಪ್ರಸ್ತಾಪ ಮಾಡಿದ್ರಿ, ರಾಜಕೀಯದಲ್ಲೂ ಕೂಡ ಅವರು ಮುನ್ನೆಲೆಗೆ ಬರ್ತಾರೆ ಅಂತನ್ನುವಂಥ ವಿಚಾರ, ಅದರ ಬಗ್ಗೆ ಮಾತನಾಡೋದಾದರೆ ಗುರುಜಿ? ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ, ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನು ಆಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು. ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಇದಿಷ್ಟು ಅರ್ಜುನ್ ಗುರೂಜಿಯವರ ಮಾತಾಗಿರುವಂಥದ್ದು. ದರ್ಶನ್ ಅವರಿಗೆ 2025 ನಂತರ ನಿಜಕ್ಕೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಅವರು ರಾಜಕೀಯಕ್ಕೂ ಬರ್ತಾರೆ, ಅವರ ಸಿನಿಮಾ ರಂಗದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಮುನ್ನಡೆತಾರೆ ಅಂತನ್ನುವಂಥ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಮಹಾದೇವ ಸ್ವಾಮಿ ಕುರುಣಗಾಲ, ರಿಪಬ್ಲಿಕ್ ಕನ್ನಡ, ಮೈಸೂರು. ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ. ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ, ಸಮಗಾರ, ಮಚ್ಚಗಾರ ಹಾಗೂ ಡಕ್ಕಲಿಗ ಸಂಘಟನೆಗಳು ಚಳುವಳಿ ನಡೆಸಿದ್ರು. ಗುರುಮಿಠಕಲ್ ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಪಂಚಮಸಾಲಿ ಮೀಸಲಾತಿಯ ಬೆಂಕಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಇದರ ಮಧ್ಯೆ ರಾಜ್ಯದಲ್ಲಿ ಮತ್ತೊಂದು ಮೀಸಲಾತಿಯ ಫೈಟ್ ಶುರುವಾಗಿದೆ. ತಮಟೆ ಹಿಡಿದ ಜನರು ರಸ್ತೆಗೆ ಇಳಿದಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ಪಟ್ಟು. ರಾಜ್ಯದ ನಾನಾ ಕಡೆ ಟಮಟೆ ಪ್ರೊಟೆಸ್ಟ್. ಟಮಟೆ ಹಿಡಿದು ಪ್ರತಿಭಟನೆ ನಡೆಸುತ್ತಿರೋ ಇವರದ್ದೆಲ್ಲ ಒಂದೇ ಪಟ್ಟು. ಸರ್ಕಾರದ ವಿರುದ್ಧ ಸಿಟ್ಟು. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಇಡೀ ಸಮುದಾಯ ರಸ್ತೆಗೆ ಇಳಿದಿದೆ. ವಿನಯ್ ಕುಲಕರ್ಣಿ ಮನೆ ಬಳಿ ಪ್ರೊಟೆಸ್ಟ್. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಶಾಸಕ ವಿನಯ್ ಕುಲಕರ್ಣಿ ಮನೆ ಎದುರು ಟಮಟೆ ಚಳುವಳಿ ನಡೆಸಲಾಯಿತು. ಧಾರವಾಡದ ಕಲ್ಯಾಣ ನಗರದಲ್ಲಿ ಮಾದಿಗ ಹಾಗೂ ಉಪಜಾತಿಗಳ ಸಂಘಟನೆ ಮುಖಂಡರಿಂದ ಪ್ರತಿಭಟನೆ ನಡೆಯಿತು. ರವಿಯಪ್ಪ ಮನೆ ಎದುರು ಟಮಟೆ ವಾದ್ಯ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲೂ ಟಮಟೆ ಪ್ರೊಟೆಸ್ಟ್ ನಡೆಯಿತು. ಅಂಬೇಡ್ಕರ್ ವೃತ್ತದಿಂದ ಶಾಸಕ ಗವಿಯಪ್ಪ ಮನೆಯವರೆಗೆ ಟಮಟೆ ವಾದ್ಯ ಬಾರಿಸುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ. ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಲ್ಲೂ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ನ ಮಸ್ಕಿ ಶಾಸಕ ಬಸವನಗೌಡ ತುರ್ವಿಹಾಳ ಕಚೇರಿ ಎದುರು ಟಮಟೆ ಬಾರಿಸಿದ್ರು. ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ. ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ, ಸಮಗಾರ, ಮಚ್ಚಗಾರ ಹಾಗೂ ಡಕ್ಕಲಿಗ ಸಂಘಟನೆಗಳು ಚಳುವಳಿ ನಡೆಸಿದ್ರು. ಗುರುಮಿಠಕಲ್ ಶಾಸಕರ ಕಚೇರಿ ಎದುರು ಟಮಟೆ ಚಳುವಳಿ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.